ವಿಚಾರ ಮಂಥನಕ್ಕೆ ಸ್ವಾಗತ. ಇದು ವಿಭಿನ್ನ ದೃಷ್ಟಿಕೋನಗಳ ಮೂಲಕ ವಿಷಯಗಳ ಆಳವನ್ನು ಶೋಧಿಸುವ ವೇದಿಕೆ. ಹೌದು, ಖಂಡಿತ. ಇವತ್ತು ನೋಡಿ, ನಾವು ಒಂದು ಮಡಕೆ ಮತ್ತು ಅದರೊಳಗಿನ ನೀರಿನ ಬಗ್ಗೆ ಯೋಚಿಸೋಣ. ಮಡಕೆ ಮತ್ತು ನೀರು ಅಂದರೆ? ಹೌದು, ಮಡಕೆ ಎಂದ್ರೆ ನಮ್ಮ ಬಾಹ್ಯ ಆಚರಣೆಗಳು, ಅಂದ್ರೆ ಪ್ರತಿದಿನ ನಾವು ಪಾಲಿಸುವ ನಿಯಮಗಳು, ಸಂಪ್ರದಾಯಗಳು ಅಲ್ವಾ. ಇನ್ನು ನೀರು ಅಂದ್ರೆ ಅದರೊಳಗಿರುವ ಶುದ್ಧ ಜ್ಞಾನ, ಅಂದರೆ ಭಗವಂತನ ಅರಿವು. ಇವತ್ತು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಅನ್ನೋ ಆಕರ ಗ್ರಂಥದ ಬಗ್ಗೆ ಚರ್ಚಿಸ್ತಾ ಇದ್ದೀವಿ. ಇದು ಬಹಳ ಆಳವಾದ ವಿಷಯ. ಈ ಗ್ರಂಥ ಮುಖ್ಯವಾಗಿ ಭಕ್ತಿಯುಕ್ತ ಜ್ಞಾನಯೋಗದ ಮೇಲೆ ವಿಶೇಷವಾದ ಬೆಳಕು ಚೆಲ್ಲುತ್ತೆ. ನಿಖರವಾಗಿ. ನಮ್ಮ ಇಂದಿನ ಕೇಂದ್ರ ಪ್ರಶ್ನೆ ಬಹಳ ಸೂಕ್ಷ್ಮವಾದದ್ದು. ಆಧ್ಯಾತ್ಮಿಕ ಸಾಧನೆಯಲ್ಲಿ, ವಿಶೇಷವಾಗಿ ದೈವಿಕ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಬಾಹ್ಯ ಆಚರಣೆಗಳ ಅಂದ್ರೆ ಕರ್ಮಯೋಗದ ನಿಖರತೆ ಮುಖ್ಯನಾ, ಅಥವಾ ಅದರ ಹಿಂದಿರುವ ಆಂತರಿಕ ತತ್ವದ ಅಂದ್ರೆ ಜ್ಞಾನಯೋಗದ ಅರಿವು ಮುಖ್ಯನಾ? ಈ ಚರ್ಚೆಯಲ್ಲಿ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಹೇಳಿ. ಆಧ್ಯಾತ್ಮಕತೆಯ ನಿಜವಾದ ಸಾರ ಇರೋದೇ ಆ ಆಂತರಿಕ ಜ್ಞಾನ ಮತ್ತು ಭಗವಂತನ ಲೀಲೆಗಳ ಹಿಂದಿನ ತತ್ವವನ್ನ ಅರಿಯೋದರಲ್ಲಿ. ಕೇವಲ ಭೌತಿಕ ಆಚರಣೆಗಳಿಗಿಂತ ಬೌದ್ಧಿಕ ಅರಿವು ಮತ್ತು ತಾತ್ವಿಕ ಶೋಧನೆ ಇದೇ ನಮಗೆ ಅಂತಿಮ ಮುಕ್ತಿ ನೀಡುವ ಸಾಧನ. ಕ್ಷಮಿಸಿ, ಆದರೆ ನನ್ನ ನಿಲುವು ಇದಕ್ಕೆ ತದ್ವಿರುದ್ಧವಾಗಿದೆ. ಬಾಹ್ಯ ಆಚರಣೆ ಮತ್ತು ಕಟ್ಟುನಿಟ್ಟಿನ ಅಂದ್ರೆ ಪ್ರತಿದಿನದ ಕರ್ಮಗಳ ತಳಪಾಯ ಇಲ್ಲದೆ ಆ ಶುದ್ಧ ಜ್ಞಾನವನ್ನ ಒಲಿಸ್ಕೊಳ್ಳೋದು ಅಸಾಧ್ಯ. ಅಸಾಧ್ಯ ಅಂತೀರಾ? ಖಂಡಿತ. ನೀವು ಹೇಳಿದ ಮಡಕೆಯ ಉದಾಹರಣೆನೇ ತಗೊಳ್ಳಿ. ಮಡಕೆ ಇಲ್ಲದೆ ನೀರು ಹರಿದು ಮಣ್ಣು ಪಾಲಾಗುತ್ತೆ ಅಲ್ವಾ? ಹಾಗೆ ಪ್ರತಿದಿನದ ಶಿಸ್ತು ಮತ್ತು ಆಚರಣೆ ಇಲ್ಲದ ಜ್ಞಾನ ಬರೀ ಬೌದ್ಧಿಕ ಭ್ರಮೆ ಆಗ್ಬಲ್ಲದೆ ಹೊರತು ಅದು ಎಂದಿಗೂ ಸಾಧನೆ ಆಗಲಾರದು. ಸರಿ, ಈ ಚರ್ಚೆಯನ್ನ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಇಂದಿನ ವಾಸ್ತವಿಕತೆಯಿಂದಲೇ ಆರಂಭಿಸೋಣ. ಒಂದು ವಿಷಯ ಅಂದ್ರೆ ನನಗೆ ನಿಜಕ್ಕೂ ಗೊಂದಲ ಮೂಡಿಸ್ತಾ ಇದೆ. ಕಾಲಬಲ, ಪಾಠಭೇದಗಳು ಮತ್ತು ಈ ಆಧುನಿಕ ಜೀವನ ಶೈಲಿಯ ಒತ್ತಡಗಳಿಂದ ಜನರು ಸಂಧ್ಯಾವಂದನೆಯಂತಹ ನಿತ್ಯ ಕರ್ಮಗಳನ್ನ ಬಹುತೇಕ ಕೈಬಿಟ್ಟಿದ್ದಾರೆ ಅಂತ ಲೇಖಕರು ಬಹಳ ಬೇಸರದಿಂದಲೇ ಒಪ್ಕೊಳ್ತಾರೆ. ಹೌದು, ಒಪ್ಕೊಳ್ತಾರೆ. ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ ಮಡಕೆಯ ಉದಾಹರಣೆನೇ ತಗೊಂಡ್ರೆ, ಆ ಮಡಕೆ ಈಗ ಬಿರುಕು ಬಿಟ್ಟಿದೆ ಅಥವಾ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಒಡೆದು ಹೋಗಿದೆ ಅನ್ನೋದು ಸ್ವಲ್ಪ ಅತಿಶಯೋಕ್ತಿ. ಒಂದು ನಿಮಿಷ. ಪೌರೋಹಿತ್ಯ ಅನ್ನೋದು ಈಗ ಕೇವಲ ಕಂಕಣ ಕಟ್ಟುವ, ಯಾಂತ್ರಿಕವಾಗಿ ಮಂತ್ರ ಹೇಳುವ ಮಟ್ಟಿಗೆ ಕುಸಿದಿದೆ. ಹೀಗಿರುವಾಗ ಆಚರಣೆಗಳು ತಮ್ಮ ಅರ್ಥವನ್ನ ಕಳ್ಕೊಳ್ತಾ ಇರೋ ಈ ಕಾಲದಲ್ಲಿ ನಾವು ಅದೇ ಒಡೆದ ಮಡಕೆಯ ಬಗ್ಗೆ ಚಿಂತಿಸ್ತಾ ಕೂರು ಬದಲು ಆ ನೀರಿನ ಮೂಲವನ್ನ ಅಂದ್ರೆ ಜ್ಞಾನವನ್ನ ನೇರವಾಗಿ ಹುಡುಕೋದು ಹೆಚ್ಚು ಪ್ರಬುದ್ಧತೆ ಅಲ್ವಾ? ನಾವು ನಿಯಮಗಳಿಗೆ, ಆ ಯಾಂತ್ರಿಕತೆಗೆ ಅಂಟಿಕೊಳ್ಳುವ ಬದಲು ಆ ನಿಯಮಗಳ ಹಿಂದಿರುವ ಭಗವಂತನ ತತ್ವವನ್ನು ಸ್ಮರಿಸಿದ್ರೆ ಸಾಲ್ದೆ. ನಿಮ್ಮ ಮಾತೇನು ಸರಿ, ಅಂದ್ರೆ ಕೇಳೋಕೆ ಬಹಳ ಆದರ್ಶಪ್ರಾಯವಾಗಿದೆ. ಅದೇ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಮಡಕೆ ಒಡೆದಿದೆ ಅಂತ ನೀವು ನೀರನ್ನ ಹಾಗೆ ಗಾಳಿಯಲ್ಲಿ ಹಿಡಿದಿಡೋಕೆ ಸಾಧ್ಯನಾ? ಸಾಧ್ಯ ಅಲ್ಲ, ಹೌದಲ್ವಾ? ಹಾಗಂತಲ್ಲ, ಆದ್ರೆ ನೀವು ಹೊಸ ಮಡಕೆಯನ್ನ ಮಾಡ್ಲೇಬೇಕು ಅಥವಾ ಒಡೆದದ್ದನ್ನ ಸರಿಪಡಿಸಬೇಕು. ಗ್ರಂಥಕರ್ತರು ಸ್ಪಷ್ಟವಾಗಿ ಹೇಳೋ ಹಾಗೆ ಕರ್ಮ ಮತ್ತು ಜ್ಞಾನ ಸ್ವತಂತ್ರ, ಹೌದು, ಆದ್ರೆ ಅವು ಒಂದಕ್ಕೊಂದು ಪೂರಕವಾಗಿವೆ. ಸಂಪುಟ 1 ಕರ್ಮಯೋಗಕ್ಕೆ ಒತ್ತು ನೀಡಿದ್ರೆ ಈ ಸಂಪುಟ 2 ಜ್ಞಾನಯೋಗಕ್ಕೆ ಒತ್ತು ನೀಡುತ್ತೆ. ಹೌದು. ಬಾಹ್ಯ ಆಚರಣೆಯನ್ನ ಬಿಟ್ಟಿದ್ದೇ ಇಂದಿನ ಈ ಅವನತಿಗೆ ಮೂಲ ಕಾರಣ. ಆಚರಣೆ ಎಂಬ ಭದ್ರವಾದ ಅಡಿಪಾಯ ಇಲ್ಲದೆ ಜ್ಞಾನದ ಕಟ್ಟಡ ಎಂದಿಗೂ ನಿಲ್ಲಲ್ಲ. ನೀವು ಇದೇ ಗ್ರಂಥದಲ್ಲಿರೋ ಆ ಅದ್ಭುತವಾದ ಉದಾಹರಣೆ ಗಮನಿಸಿ. ಅಳಿಲು ಸೇವೆಯ ಉದಾಹರಣೆ. ನಿಖರವಾಗಿ ಲೇಖಕರು ತಮ್ಮ ಈ ಗ್ರಂಥ ರಚನಾ ಕಾರ್ಯವನ್ನ ರಾಮಸೇತುವೆ ಕಟ್ಟುವಾಗ ಅಳಿಲು ಮಾಡಿದ ಅಳಿಲು ಸೇವೆಗೆ ಹೋಲಿಸಿಕೊಳ್ತಾರೆ. ಈ ಅಳಿಲಿನ ಮನಸ್ಥಿತಿಯನ್ನ ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿ. ಆ ಅಳಿಲು ಕೇವಲ ಬೌದ್ಧಿಕವಾಗಿ ರಾಮ ಪರಮಾತ್ಮ ಆತನಿಗೆ ಸೇತುವೆ ತಾನಾಗೇ ನಿರ್ಮಾಣ ಆಗುತ್ತೆ ಅಂತ ಮರದ ಮೇಲೆ ಕೂತು ಧ್ಯಾನ ಮಾಡ್ಲಿಲ್ಲ. ಹೌದು, ಅದು ಬೌದ್ಧಿಕವಾಗಿ ಮರಳು ಹೊರುವ ಕರ್ಮವನ್ನ ಮಾಡಿತು. ಕಷ್ಟಪಟ್ಟು ನೀರಿನಲ್ಲಿ ಮಿಂದೆದ್ದು ಮರಳಿನಲ್ಲಿ ಹೊರಳಾಡಿ ತನ್ನ ಮೈಮೇಲೆ ಮರಳನ್ನ ಅಂಟಿಸ್ಕೊಂಡು ತಂದು ಆ ಸೇತುವೆಗೆ ಹಾಕ್ತು. ಆ ಭೌತಿಕ ಕರ್ಮದ ಶ್ರಮ ಇದೆಯಲ್ಲ, ಆ ದೈಹಿಕ ಸ್ಪರ್ಶವೇ ಅದರ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸೋ ಹಾಗೆ ಮಾಡ್ತು. ಅಳಿಲಿನ ಆ ಶ್ರಮ ನಿಜಕ್ಕೂ ಭಕ್ತಿಯ ಪರಮೋಚ್ಚ ಸಂಕೇತ. ನಾನೊಪ್ತೀನಿ. ನೀವು ಹೇಳೋ ಹಾಗೆ ಭೌತಿಕ ಕ್ರಿಯೆ ಮನಸ್ಸನ್ನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಅನ್ನೋದನ್ನು ನಾನೊಪ್ತೀನಿ. ಆದ್ರೆ
ಬನ್ನಿ ಇದೇ ಗ್ರಂಥದಲ್ಲಿರೋ ರಾಮಾವತಾರದ ಲೀಲೆಗಳ ವಿಶ್ಲೇಷಣೆಯನ್ನ ನೋಡೋಣ. ಖಂಡಿತ ನೋಡೋಣ. ಇಲ್ಲಿಯೇ ನನ್ನ ಪ್ರಕಾರ ಜ್ಞಾನಯೋಗವು ಕರ್ಮಯೋಗವನ್ನ ಮೀರಿ ನಿಲ್ಲೋದು. ನೋಡಿ, ರಾಮಾವತಾರದ ಘಟನೆಗಳನ್ನ ನಾವು ಕೇವಲ ಭೌತಿಕವಾಗಿ ಅಥವಾ ಯಾಂತ್ರಿಕವಾಗಿ ನೋಡಿದ್ರೆ ನಮಗ ಸಿಗುವುದು ಕೇವಲ ಗೊಂದಲಗಳು. ಏನ್ ಗೊಂದಲ? ರಾಮನು ತಾನು ಸಾಕ್ಷಾತ್ ದೇವರು ಅಂತ ತಿಳಿದಿದ್ರೂ ಸೀತೆಯನ್ನ ಕಾಡಿಗೆ ಕಳಿಸಿದ. ಕಾಡಿನಲ್ಲಿ ಅವಳಿಗಾಗಿ ಸಾಮಾನ್ಯ ಮನುಷ್ಯನಂತೆ ವಿರಹವೇದನೆಯಿಂದ ಅತ್ತ. ಇಷ್ಟೇ ಅಲ್ಲ, ತನ್ನದೇ ಸ್ವರೂಪವಾದ ವಿಷ್ಣುವಿನದೇ ಅಂಶವಾದ ಪರಶುರಾಮನ ವಿರುದ್ಧ ಹೋರಾಡ್ದ. ಹೌದು, ಹೋರಾಡಿದ್ದ. ಇವೆಲ್ಲ ಮೇಲ್ನೋಟಕ್ಕೆ ಸಾಮಾನ್ಯ ಕರ್ಮಗಳಂತೆ ಕಾಣುತ್ತವೆ. ಆದರೆ ಈ ಗ್ರಂಥ ಜ್ಞಾನಯೋಗದ ಅಂತರಂಗದಿಂದ ಇದನ್ನ ಹೇಗೆ ಬಿಡಿಸಿಡುತ್ತೆ ಅಂದ್ರೆ, ಇವೆಲ್ಲವೂ ಭಗವಂತನು ಮಾನವನಿಗೆ ಸಂಗ ಅಥವಾ ಲೌಕಿಕ ಮೋಹದಿಂದ ಬರುವ ದುಃಖವನ್ನ ತೋಳಿಸಲು ಮಾಡಿದ ಬೌದ್ಧಿಕ ನಾಟಕ. ಒಬ್ಬ ಸಾಕ್ಷಾತ್ ಪರಮಾತ್ಮ ಅಳೋದನ್ನ ನೋಡುವ ಭಕ್ತ ದೇವರೇ ಮೋಹಕ್ಕೆ ಸಿಲುಕಿ ಅತ್ರೆ ಇನ್ನು ನನ್ನ ಈ ಸಂಗ ಸಂಸಾರದ ಮೋಹಗಳ ಗತಿಯೇನು ಅಂತ ತನಗ್ತಾನೆ ಪ್ರಶ್ನಿಸ್ಕೊಳ್ತಾನೆ. ಪರಶುರಾಮನೊಂದಿಗಿನ ಆ ಯುದ್ಧ ಇದೆಯಲ್ಲ, ಅದು ಭಗವಂತನ ವಿವಿಧ ರೂಪಗಳ ನಡುವೆ ಯಾವುದೇ ಭೇದ ಇಲ್ಲ, ಅಂದ್ರೆ ಅಭೇದ ತತ್ವ, ಅದನ್ನ ಕಲಿಸಲು ಮಾಡಿದ ಲೀಲೆ. ಇಂಥ ಸಂಕೀರ್ಣವಾದ ಮಾನಸಿಕ ಮತ್ತು ತಾತ್ವಿಕ ಸತ್ಯಗಳನ್ನ ಅರಗಿಸಿಕೊಳ್ಳೋದೇ ನಿಜವಾದ ಜ್ಞಾನಯೋಗ. ಕೇವಲ ಮಂತ್ರ ಪಠಿಸುವ ಆಚರಣೆಗಳು ಈ ಆಳವಾದ ಬೌದ್ಧಿಕ ವಿಕಾಸವನ್ನ ನೀಡಲಾರವು ಅಲ್ವಾ? ಆ ಮೇಲ್ನೋಟಕ್ಕೆ ಇದು ಬಹಳ ಆಕರ್ಷಕವಾಗಿ ಕಾಣುತ್ತೆ. ಅಂದ್ರೆ ಬೌದ್ಧಿಕವಾಗಿ ನಮಗೆ ಒಂದು ರೀತಿಯ ಅಹಂಕಾರವನ್ನ ತೃಪ್ತಿಪಡಿಸುತ್ತೆ. ನನಗೆ ರಹಸ್ಯ ಗೊತ್ತಾಗಿ ಬಿಟ್ಟಿದೆ ಅನ್ನೋ ಭಾವನೆ ಮೂಡುತ್ತೆ. ಅಹಂಕಾರ ಅಲ್ಲ, ಅದು ಅರಿವು. ಒಂದ್ ನಿಮಿಷ. ಆದರೆ ವಾಸ್ತವದಲ್ಲಿ ನೀವು ಹೇಳುವ ಈ ತಾತ್ವಿಕ ಸತ್ಯಗಳನ್ನ ಅರಗಿಸಿಕೊಳ್ಳೋಕ್ಕೆ, ಆ ಸಂಗ ಅಥವಾ ಮೋಹವನ್ನ ವಾಸ್ತವವಾಗಿ ಬಿಡೋಕ್ಕೆ ಕೇವಲ ಬುದ್ಧಿ ಸಾಲದು. ಅದಕ್ಕೆ ವಿಪರೀತವಾದ ಮಾನಸಿಕ ಶಿಸ್ತು ಬೇಕು. ಅದೇ ಕರ್ಮ. ರಾಮ ಕೇವಲ ತಾತ್ವಿಕವಾಗಿ ಜ್ಞಾನ ಬೋಧಿಸಿ ಸುಮ್ಮನಾಗಲಿಲ್ಲ. ಆತ 11,000 ವರ್ಷಗಳ ಕಾಲ ತ್ರೇತಾಯುಗವನ್ನ ಕೃತಯುಗದಂತೆ ಆಳಿದನು ಅಂತ ಗ್ರಂಥ ಹೇಳುತ್ತೆ. ಇದು ಕೇವಲ ತಾತ್ವಿಕ ವಿಚಾರ ಅಲ್ಲ, ಇದು ಧರ್ಮದ ಕಟ್ಟುನಿಟ್ಟಿನಾದ ನಿಯಮಗಳ ದೈನಂದಿನ ಪಾಲನೆ. ಆದರೆ ತಂದೆಯ ಮಾತಿಗೆ ಕಟ್ಟುಬಿದ್ದು ಕಾಡಿಗೆ ಹೋದದ್ದು ಕರ್ಮಯೋಗದ ದೈನಂದಿನ ಪ್ರಾಯೋಗಿಕತೆ. ಇನ್ನು ಆಂಜನೇಯನ ಉದಾಹರಣೆನೇ ತಗೊಳ್ಳಿ. ಸರಿ, ಆಂಜನೇಯ ಕೇವಲ ತಾತ್ವಿಕ ಚಿಂತಕನಾಗಿರಲಿಲ್ಲ. ಆತ ರಾಮನಿಂದ ಹೊಗಳಿಸಿಕೊಂಡಿದ್ದು ಆತನ ನಿಖರವಾದ ಕರ್ಮ ಮತ್ತು ದಾಸ್ಯಭಕ್ತಿಯಿಂದ. ದಾಸ್ಯಭಕ್ತಿ, ಹೌದು. ದಾಸ್ಯಭಕ್ತಿ ಎಂದರೆ ಕೇವಲ ಒಪ್ಪಿಕೊಳ್ಳೋದಲ್ಲ, ಅದು ದೈಹಿಕವಾಗಿ ಎದ್ದು ನಿಂತು ಸೇವೆ ಮಾಡೋದು. ಸಮುದ್ರ ಲಂಘನ ಮಾಡುವಾಗ ಆಂಜನೇಯ ತೋರಿದ ದೈಹಿಕ ಶಕ್ತಿ, ಆ ನಿರಂತರವಾದ ಕ್ರಿಯೆ, ಲಂಕೆಯನ್ನ ದಹಿಸಿದ ಪರಿ, ಇವೆಲ್ಲ ನಿಖರವಾದ ಆಚರಣೆಯ ಸ್ವರೂಪಗಳು. ಕೇವಲ ತಾತ್ವಿಕ ಅರಿವು ಲಂಕೆಯನ್ನ ಸುಡ್ಲಿಲ್ಲ. ಆತನ ನಿರಂತರವಾದ ಭೌತಿಕ ಕರ್ಮ ಲಂಕೆಯನ್ನ ಸುಟ್ಟಿತು. ಆಂಜನೇಯನ ಶಕ್ತಿಯ ಕುರಿತು ನೀವು ಹೇಳಿದ್ದು ಅದ್ಭುತವಾಗಿದೆ. ಆದರೆ ಆಂಜನೇಯ ಸಮುದ್ರವನ್ನ ಹಾರೋಕೆ ಸಾಧ್ಯವಾಗಿದ್ದೇಕೆ? ಆತನ ಭೌತಿಕ ಶಕ್ತಿಗಿಂತ ಹೆಚ್ಚಾಗಿ ರಾಮ ಎಂಬ ತತ್ವದ ಮೇಲಿನ ಆತನ ಅಚಲವಾದ ಜ್ಞಾನ, ಅಂದ್ರೆ ರಾಮನಾಮದ ಮೇಲಿನ ಆತನ ಸಂಪೂರ್ಣ ನಂಬಿಕೆಯೇ ಆತನನ್ನ ಹಾರಿಸಿದ್ದು. ಜ್ಞಾನವೇ ಆತನ ಕರ್ಮದ ಚಾಲಕ ಶಕ್ತಿಯಾಗಿತ್ತು. ಹೌದು. ನೀವು ನಾಮ ಮತ್ತು ಶಬ್ದಗಳ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹಾಗಾದ್ರೆ ಗ್ರಂಥದಲ್ಲಿ ಗಾಯತ್ರಿ ಮಂತ್ರ ಮತ್ತು 100 ಭಗವದ್ರೂಪಗಳ ನಡುವಿನ ಆ ಸಂಬಂಧವನ್ನ ವಿವರಿಸುವ ಅಧ್ಯಾಯಗಳ ಕಡೆಗೆ ಬರೋಣ. ಇಲ್ಲಿ ಲೇಖಕರು ಒಂದು ಅದ್ಭುತವಾದ ಪ್ರಕ್ರಿಯೆಯನ್ನ ವಿವರಿಸ್ತಾರೆ. ದಶಾವತಾರದ ಮತ್ಸ್ಯ, ಕೂರ್ಮ, ವ್ಯಾಸ, ಕೃಷ್ಣ, ಹೀಗೆ ಪ್ರತಿಯೊಂದು ಅವತಾರವನ್ನ ಮಂತ್ರದ ನಿರ್ದಿಷ್ಟ ಶಬ್ದಗಳಿಗೆ ಬೆಸೆಯಲಾಗಿದೆ. ನಾವು ಇದನ್ನ ಇಂದಿನ ಭಾಷೆಯಲ್ಲಿ ಕಾಗ್ನಿಟಿವ್ ಮ್ಯಾಪಿಂಗ್ ಅಂತ ಕರೀಬಹುದು. ಕಾಗ್ನಿಟಿವ್ ಮ್ಯಾಪಿಂಗ್ ಅಂದ್ರೆ ಭೌತಿಕವಾಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ವಿಶ್ಲೇಷಿಸ್ತಾ ಇದ್ದೀರಾ? ಹೌದು, ನಿಖರವಾಗಿ ಇದು ನಮ್ಮ ಮೆದುಳಿನಲ್ಲಿ ಒಂದು ರೀತಿಯ ಮಾನಸಿಕ ನಕ್ಷೆಯನ್ನ ಸೃಷ್ಟಿಸುವ ಪ್ರಕ್ರಿಯೆ. ಓಹೋ. ಅಂದ್ರೆ ನೀವು ಒಂದು ನಿರ್ದಿಷ್ಟ ಶಬ್ದವನ್ನ ಉಚ್ಚರಿಸಿದಾಗ ನಿಮ್ಮ ಮೆದುಳು ತಕ್ಷಣವೇ ಒಂದು ದೈವಿಕ ಚಿತ್ರಣವನ್ನ ಅಥವಾ ಗುಣವನ್ನ ನೆನಪಿಸಿಕೊಳ್ಳುವಂತೆ ತರಬೇತಿ ನೀಡೋದು. ಮಂತ್ರದ ಅರ್ಥವನ್ನ ಅಂದ್ರೆ ಮಂತ್ರಾರ್ಥವನ್ನ ಅರಿಯದೆ ಕೇವಲ ಅದನ್ನ ಗಿಳಿಯಂತೆ ಜಪಿಸೋದ್ರಿಂದ ಮಿದುಳಿನಲ್ಲಿ ಈ ನಕ್ಷೆ ಸೃಷ್ಟಿಯಾಗಲ್ಲ. ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ, ಅಜ್ಞಾನದ ನಾಶವೇ ಈ ಜಪದ ಮೂಲ ಉದ್ದೇಶ. ಭಗವಂತನ ಪ್ರತಿಯೊಂದು ರೂಪವನ್ನ ನಾವು ನಮ್ಮ ಹೃದಯದಲ್ಲಿ ಆವಾಹನೆ ಮಾಡ್ಕೋಬೇಕು.
ಆ ಗುಣಗಳನ್ನ ನಮ್ಮದಾಗಿಸ್ಕೋಬೇಕು. ಒಳಗಿನ ಕತ್ತಲೆಯನ್ನ ನಾಶಪಡಿಸೋದೇ ನಿಜವಾದ ಗುರಿ. ಹೌದು. ಆದ್ರೆ ಇದು ಕೇವಲ ತುಟಿಗಳ ಚಲನೆಯಿಂದ ಆಗುವ ಯಾಂತ್ರಿಕ ಕರ್ಮ ಅಲ್ಲ. ಇದು ಮಿದುಳಿನ ಮತ್ತು ಮನಸ್ಸಿನ ಅತ್ಯುನ್ನತ ಧ್ಯಾನಸ್ಥ ಸ್ಥಿತಿ. ಅರ್ಥವೇ ಗೊತ್ತಿಲ್ಲದೆ 1000 ಬಾರಿ ಗಾಯತ್ರಿ ಮಂತ್ರ ಹೇಳೋದಕ್ಕಿಂತ ಅರ್ಥ ತಿಳಿದು ಒಮ್ಮೆ ಹೇಳೋದು ಹೆಚ್ಚು ಶಕ್ತಿಯುತ ಅಲ್ವಾ? ಅದು ಬಹಳ ತಾರ್ಕಿಕವಾದ ಪ್ರಶ್ನೆ, ನಾನು ಒಪ್ತೀನಿ. ಅರ್ಥವಿಲ್ಲದೆ ಶಬ್ದವಿಲ್ಲ ಅನ್ನೋದನ್ನ ನಾನು ಒಪ್ತೀನಿ. ಆದ್ರೆ ಇದನ್ನ ಸ್ವಲ್ಪ ಆಳವಾಗಿ ಗಮನಿಸಿ. ಹೇಳಿ. ಗ್ರಂಥ, ಮಂತ್ರದ ಉಚ್ಚಾರಣೆಯನ್ನಾಗ್ಲಿ ಅಥವಾ ಆ ಭೌತಿಕ ಜಪದ ಕ್ರಮವನ್ನಾಗ್ಲಿ ಎಲ್ಲಿಯೂ ಗೌಣ ಅಂತ ಅಂದ್ರೆ ಕಡೆಗಣಿಸಿಲ್ಲ. ಅಷ್ಟೇ ಅಲ್ಲ, ಭಗವಂತನ ಪ್ರತಿಯೊಂದು ರೂಪವನ್ನ ಒಂದೊಂದು ನಿರ್ದಿಷ್ಟ ಅಕ್ಷರಕ್ಕೆ ಜೋಡಿಸಲಾಗಿದೆ. ಹೌದು, ಊಕಾರದ ಬಗ್ಗೆ ನಿಖರವಾಗಿ ನೀವು ಹೇಳಿದಾಗೆ ಊಕಾರ ರಾಮನ ಉತ್ಕರ್ಷತೆಯನ್ನ ಅಂದ್ರೆ ಶ್ರೇಷ್ಠತೆಯನ್ನ ಸೂಚಿಸುತ್ತೆ. ರಾಕಾರ ಆತನ ರಘುವಂಶದ ತೇಜಸ್ಸನ್ನ ಸೂಚಿಸುತ್ತೆ. ಆದ್ರೆ ಈ ಅಕ್ಷರಗಳನ್ನ ಕೇವಲ ಬುದ್ಧಿಯಿಂದ ಗ್ರಹಿಸಿದ್ರೆ ಸಾಲದು. ಆ ಶಬ್ದಗಳನ್ನ ಉಸಿರಾಟದ ನಿಯಂತ್ರಣದೊಂದಿಗೆ ಅಂದ್ರೆ ಪ್ರಾಣಾಯಾಮದೊಂದಿಗೆ ನಾಭಿಯಿಂದ ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಆ ಕಂಪನಗಳು ಅಥವಾ ವೈಬ್ರೇಷನ್ಸ್ ನಮ್ಮ ನರಮಂಡಲವನ್ನ ಶಮನಗೊಳಿಸುತ್ತವೆ. ವೈಬ್ರೇಷನ್ಸ್. ಹೌದು. ಕಟ್ಟುನಿಟ್ಟಾದ ಜಪದ ಮೂಲಕವೇ ಆ ಶಬ್ದಗಳ ಶಕ್ತಿ ಜಾಗೃತ ಆಗೋದು. ಅರ್ಥ ಗೊತ್ತಿದ್ರೂ ಆ ಶಬ್ದವನ್ನ ಯೋಗ್ಯ ರೀತಿಯಲ್ಲಿ ಉಚ್ಚರಿಸಿದಿದ್ರೆ ನೀವು ಹೇಳಿದ ಆ ಕಾಗ್ನಿಟಿವ್ ಮ್ಯಾಪಿಂಗ್ ಪೂರ್ಣ ಆಗೋದಿಲ್ಲ. ಆದ್ರೆ ಇದಕ್ಕೆ ಋಷಿಮುನಿಗಳಾದ ವಿಶ್ವಾಮಿತ್ರ ಅಥವಾ ಭಕ್ತೆ ಶಬರಿಯ ಕಥೆಗಳೇ ಸಾಕ್ಷಿ. ಶಬರಿ ಕೇವಲ ಜ್ಞಾನದಿಂದ ಕೂತಲ್ಲೇ ಕಾಯಲಿಲ್ಲ. ಪ್ರತಿದಿನ ತನ್ನ ಆಶ್ರಮವನ್ನ ಶುಚಿಗೊಳಿಸುವ, ಹೂವು ಹಣ್ಣುಗಳನ್ನ ತಂದು ಅಲಂಕರಿಸುವ ನಿರಂತರ ಕರ್ಮವನ್ನ ದಶಕಗಳ ಕಾಲ ಮಾಡಿದ್ಲು. ಹೌದು. ಆ ದೈನಂದಿನ ಆ ಕಟ್ಟುನಿಟ್ಟಾದ ಶಾರೀರಿಕ ಆಚರಣೆಯ ಮೂಲಕವೇ ಅವಳ ಮನಸ್ಸಿನ ಜ್ಞಾನ ಹಣ್ಣಾಯಿತು. ಶಬ್ದ ಮತ್ತು ಅರ್ಥ ಎರಡೂ ಮುಖ್ಯ. ಆದ್ರೆ ಶಬ್ದದ ನಿರಂತರ ಉಚ್ಚಾರಣೆ ಎಂಬ ಭೌತಿಕ ಕರ್ಮ ಇಲ್ಲದೆ ಆಂತರಿಕ ಅರ್ಥದ ಅನುಭವಕ್ಕೆ ಪ್ರವೇಶವೇ ಸಿಗಲ್ಲ. ಶಬರಿಯ ಉದಾಹರಣೆ ನಿಜಕ್ಕೂ ಮನ ಮುಟ್ಟುವಂತಿದೆ. ಆದ್ರೆ ಆಕೆಯ ಕಥೆಯ ಸೂಕ್ಷ್ಮವನ್ನ ನಾವು ಗಮನಿಸಬೇಕು. ಶಬರಿ ಕೇವಲ ನಿಯಮಗಳನ್ನ ಯಾಂತ್ರಿಕವಾಗಿ ಪಾಲಿಸುವ ಯಂತ್ರ ಆಗಿರಲಿಲ್ಲ ಅಲ್ವಾ? ಹೌದು, ಯಂತ್ರ ಅಲ್ಲ. ಅವಳ ಪ್ರತಿದಿನದ ಕಸಗುಡಿಸುವ ಕ್ರಿಯೆಯ ಹಿಂದೆಯೂ, ಪ್ರತಿ ಹಣ್ಣನ್ನ ಆರಿಸುವ ಹಿಂದೆಯೂ ರಾಮ ಬರ್ತಾನೆ, ಆತ ಸರ್ವಾಂತರ್ಯಾಮಿ ಅನ್ನೋ ಅಚಲವಾದ ಜ್ಞಾನ ಮತ್ತು ಭಕ್ತಿ ಇತ್ತು. ಆ ಜ್ಞಾನವೇ ಅವಳ ಸಾಮಾನ್ಯ ಕರ್ಮವನ್ನ ಪಾವನಗೊಳಿಸಿತು. ಖಂಡಿತ. ಭಗವಂತ ತನ್ನ ಲೀಲೆಗಳಲ್ಲಿ ಶಬರಿಯ ಎಂಜಲು ಹಣ್ಣನ್ನ ತಿಂದದ್ದು ಕೇವಲ ಆಕೆಯ ಆಚರಣೆಯನ್ನ ಅಂದ್ರೆ ಅವಳು ಕಸಗುಡಿಸಿದ್ದನ್ನ ನೋಡಿಯಲ್ಲ, ಆಕೆಯ ಅಂತರಂಗದ ಶುದ್ಧ ಜ್ಞಾನವನ್ನ ನೋಡಿ. ಗ್ರಂಥಕಾರರು ಪದೇ ಅಂತರಂಗ ಅನ್ನೋ ಪದವನ್ನ ಯಾಕೆ ಬಳಸಿದ್ದಾರೆ? ಬಾಹ್ಯ ಪ್ರಪಂಚದ ಆ ಗದ್ದಲಗಳ ನಡುವೆ ಆಧುನಿಕ ಬದುಕಿನ ಈ ಧಾವಂತದಲ್ಲಿ ನಮ್ಮ ಕರ್ಮಗಳು ಲೋಪ ಆಗಬಹುದು. ಆದರೆ ಅಂತರಂಗದ ಜ್ಞಾನ ಭದ್ರವಾಗಿದ್ರೆ ನಾವು ಭಗವಂತನನ್ನ ತಲುಪಬಹುದು ಅನ್ನೋದನ್ನೇ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಆದ್ರೆ ಕರ್ಮಲೋಪ ಆದ್ರೆ? ಒಂದು ಕ್ಷಣ. ಉಪನಯನ ಅನ್ನೋದು ಕೇವಲ ಒಂದು ಸಾಮಾಜಿಕ ಸಮಾರಂಭ ಆಗ್ತಾ ಇರೋ ಇಂದಿನ ದಿನಗಳಲ್ಲಿ ಯುವಜನತೆಗೆ ನಾವು ಕೇವಲ ನೀನು ಮುಂಜಾನೆ ಎದ್ದು ಈ ಮಂತ್ರ ಹೇಳಲೇಬೇಕು, ಇಲ್ಲದಿದ್ರೆ ಪಾಪ ಬರುತ್ತೆ ಅಂತ ಒತ್ತಾಯಿಸಿದ್ರೆ ಅವರು ಅದರಿಂದ ದೂರ ಸರಿತಾರೆ. ಹೌದು, ಒತ್ತಾಯ ಮಾಡಬಾರ್ದು, ಒಪ್ತೀನಿ. ಬದಲಾಗಿ ಈ ಮಂತ್ರದ ಹಿಂದಿರುವ ವಿಜ್ಞಾನ ಇದು, ರಾಮಾವತಾರದ ಹಿಂದಿರುವ ಆ ಮಾನಸಿಕ ಮತ್ತು ಸೈದ್ಧಾಂತಿಕ ತರ್ಕ ಇದು ಅಂತ ಜ್ಞಾನಯೋಗವನ್ನ ಮೊದಲು ಬೋಧಿಸಿದರೆ ಅವರು ತಾವಾಗಿಯೇ ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತರಾಗ್ತಾರೆ. ನಿಮ್ಮ ಆಶಯ ಖಂಡಿತವಾಗಿ ಉತ್ತಮವಾಗಿದೆ. ಯುವಜನತೆಗೆ ಜ್ಞಾನವನ್ನ ಬೋಧಿಸಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಕೇವಲ ಬೌದ್ಧಿಕವಾಗಿ ಅರ್ಥೈಸಿಕೊಳ್ಳೋದು ಪ್ರಾಯೋಗಿಕವಾಗಿ ಅಪಾಯಕಾರಿ ಹೇಗೆ? ಯಾಕಂದ್ರೆ ಒಮ್ಮೆ ಮಂತ್ರದ ಅರ್ಥ ತಿಳಿದ ಮಾತ್ರಕ್ಕೆ ಅಥವಾ ಲೀಲೆಗಳ ಹಿಂದಿನ ತತ್ವವನ್ನ ಓದಿದ ಮಾತ್ರಕ್ಕೆ ಆಧ್ಯಾತ್ಮಿಕ ಸಾಧನೆ ಮುಗ್ದು ಹೋಗಲ್ಲ.
ಅಥವಾ ಮಾಯೆ ಅನ್ನೋದು ಕೇವಲ ಒಮ್ಮೆ ಕೇಳಿ ಕಳೆದುಕೊಳ್ಳುವಂಥದ್ದಲ್ಲ. ಅದು ಪದೇ ಪದೇ ದಿನನಿತ್ಯ ನಮ್ಮನ್ನ ಬೇರೆ ಬೇರೆ ರೂಪಗಳಲ್ಲಿ ಆವರಿಸುತ್ತೆ. ಗ್ರಂಥಕಾರರು ಉಲ್ಲೇಖಿಸುವಂತೆ ದಶರಥನಿಗೆ ರಾಮ ಸಾಕ್ಷಾತ್ ಪರಮಾತ್ಮನೇ ಅಂತ ತಿಳಿದಿದ್ರೂ ಪುತ್ರ ವ್ಯಾಮೋಹದಿಂದ ಆತ ಅತ್ತ ಪ್ರಾಣ ಬಿಟ್ಟ. ಹೌದು, ದಶರಥನಿಗೆ ಜ್ಞಾನ ಇತ್ತು. ಅಂದರೆ ಎಷ್ಟೇ ದೊಡ್ಡ ಜ್ಞಾನ ಇದ್ರೂ ಲೌಕಿಕ ಮಾಯೆ ನಮ್ಮನ್ನ ಆವರಿಸುತ್ತೆ. ಆ ಮಾಯೆಯನ್ನ ಪ್ರತಿದಿನ ದೂರವಿಡಲು ನಮಗೆ ದೈನಂದಿನ ಆಚರಣೆ, ಆ ಪುನರಾವರ್ತಿತ ಕರ್ಮದ ಕವಚ ಬೇಕು. ಸಂಪುಟ 1ರಲ್ಲಿ ವಿವರಿಸಿದ ಭಕ್ತಿಯುಕ್ತ ಕರ್ಮಯೋಗ ಇಲ್ಲದೆ ಸಂಪುಟ 2ರ ಭಕ್ತಿಯುಕ್ತ ಜ್ಞಾನಯೋಗ ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಗುತ್ತೆ. ಪ್ರತಿದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಆಚಮನ ಮಾಡಿ ಪ್ರಾಣಾಯಾಮದ ಮೂಲಕ ಉಸಿರನ್ನ ನಿಯಂತ್ರಿಸುವ ಆ ಭೌತಿಕ ಕರ್ಮ ಇದೆಯಲ್ಲ, ಅದು ಮನಸ್ಸನ್ನ ಶೂನ್ಯಗೊಳಿಸಿ ಸಿದ್ಧಗೊಳಿಸುತ್ತೆ. ಆ ಸಿದ್ಧಗೊಂಡ ಅಂದ್ರೆ ಆ ಉಳುಮೆ ಮಾಡಿದ ಮನಸ್ಸಿನಲ್ಲಿ ಮಾತ್ರ ಜ್ಞಾನದ ಬೀಜ ಮೊಳಕೆ ಒಡೆಯಬಲ್ಲದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಭಾಷೆಯ ಉದಾಹರಣೆಯನ್ನೇ ತೆಗೆದುಕೊಳ್ಳಬಹುದು. ಭಾಷೆ. ಹೌದು, ನೀವು ಹೊಸ ಭಾಷೆಯನ್ನ ಕಲಿಯುವಾಗ ವ್ಯಾಕರಣದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಿರ ತಾನೆ? ಹೌದು, ಪಾಲಿಸ್ತೀವಿ. ಅದು ಕರ್ಮ. ಒಮ್ಮೆ ಭಾಷೆ ಸಿದ್ಧಿಸಿದ ಮೇಲೆ ನೀವು ಸ್ವತಂತ್ರವಾಗಿ ಕವಿತೆ ಬರೀತೀರ. ಅದು ಜ್ಞಾನ. ಆದರೆ ಕಟ್ಟುನಿಟ್ಟಾದ ಆ ವ್ಯಾಕರಣ ಇಲ್ದೆ ಎಂದಾದ್ರೂ ಒಂದು ಅರ್ಥಪೂರ್ಣ ಕವಿತೆ ಹುಟ್ಟೋಕ್ ಸಾಧ್ಯನಾ? ಅದೇ ರೀತಿ ಭಗವಂತನ ದಶಾವತಾರಗಳ ರಹಸ್ಯವನ್ನ ಅರಿಯಲು ಆಚರಣೆ ಎಂಬ ವ್ಯಾಕರಣ ಅತ್ಯಗತ್ಯ. ಓಹೋ, ವ್ಯಾಕರಣ ಮತ್ತು ಕವಿತೆಯ ನಿಮ್ಮ ಈ ಹೋಲಿಕೆ ನಿಜಕ್ಕೂ ಅತ್ಯದ್ಭುತವಾಗಿದೆ. ನಾನು ಇದನ್ನ ಸಂಪೂರ್ಣವಾಗಿ ಆಸ್ವಾದಿಸ್ತೀನಿ. ನೀವು ಹೇಳಿದಂತೆ ಆಚರಣೆಗಳು, ವ್ಯಾಕರಣ ಮತ್ತು ಜ್ಞಾನ ಕವಿತೆ, ಈ ರೂಪಕವನ್ನ ನಾನು ಇನ್ನಷ್ಟು ವಿಸ್ತರಿಸಲು ಇಷ್ಟಪಡ್ತೀನಿ. ಖಂಡಿತ ಹೇಳಿ. ವ್ಯಾಕರಣ ಇಲ್ಲದೆ ಕವಿತೆ ಬರೆಯಲಾಗುವುದಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಕೇವಲ ವ್ಯಾಕರಣದ ನಿಯಮಗಳನ್ನ ಬಾಯ್ಪಾಠ ಮಾಡ್ತಾ ಕೂತ್ರೆ ಯಾರು ಕವಿ ಆಗಲ್ಲ ಅನ್ನೋದು ಅಷ್ಟೇ ಸತ್ಯ. ಅದು ಹೌದು. ಇಂದಿನ ಸಮಸ್ಯೆ ಇರೋದೇ ಅಲ್ಲಿಯೇ. ನಾವು ಕೇವಲ ವ್ಯಾಕರಣದ ನಿಯಮಗಳನ್ನ ಅಂದ್ರೆ ಆಚರಣೆಗಳನ್ನ ಯಾಂತ್ರಿಕವಾಗಿ ಒಪ್ಪಿಸ್ತಾ ಇದ್ದೀವಿ. ಆದರೆ ಅದರಿಂದ ಯಾವ ಕವಿಯೂ ಅಂದ್ರೆ ಯಾವ ಜ್ಞಾನವೂ ಸೃಷ್ಟಿ ಆಗ್ತಾ ಇಲ್ಲ. ಸಂಧ್ಯಾವಂದನೆ ಎಂಬ ವ್ಯಾಕರಣವನ್ನ ಮರೆತರೆ ನಾವು ಆಧ್ಯಾತ್ಮಿಕ ಭಾಷೆಯನ್ನೇ ಕಳೆದುಕೊಳ್ತೀವಿ ಅನ್ನೋ ನಿಮ್ಮ ಎಚ್ಚರಿಕೆ 100% ಸತ್ಯ. ಆದರೆ ಅದೇ ಸಮಯದಲ್ಲಿ ಕೇವಲ ನಿಯಮಗಳಿಗೆ ಕಟ್ಟುಬಿದ್ದು ಅದರ ಹಿಂದಿನ ಸೌಂದರ್ಯವನ್ನ ಅಂದರೆ ಅಂತರಂಗದ ತತ್ವವನ್ನ ಕಡೆಗಣಿಸಿದರೆ ನಾವು ಭಾಷೆಯ ಮೂಲ ಉದ್ದೇಶವನ್ನೇ ಸೋತಂತೆ. ಸರಿ. ಈ ಚರ್ಚೆಯ ಅಂತಿಮ ಘಟ್ಟದಲ್ಲಿ ನಿಂತು ನೋಡಿದಾಗ ನಾವಿಬ್ರೂ ಒಪ್ಪಬಹುದಾದ ಒಂದು ಅತ್ಯಮೂಲ್ಯ ಅಂಶ ಏನಂದ್ರೆ, ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಕೇವಲ ಆಚರಣೆಗಳ ಪಟ್ಟಿಯಲ್ಲ. ಅದು ಭಗವಂತನ ಲೀಲೆಗಳ, ವಿಶೇಷವಾಗಿ ರಾಮಾವತಾರದ ಹಿಂದಿನ ಆಳವಾದ ತಾರ್ಕಿಕ, ದಾರ್ಶನಿಕ ಮತ್ತು ಮಾನಸಿಕ ಅರ್ಥಗಳನ್ನ ಎಳೆಯಾಗಿ ಬಿಡಿಸಿಡುವ ಕೈಪಿಡಿ. ಖಂಡಿತವಾಗಿಯೂ. ಬಾಹ್ಯ ಆಚರಣೆಗಳಾಚೆಗಿನ ತಾತ್ವಿಕ ಅರಿವು ಮನುಷ್ಯನ ಅಜ್ಞಾನವನ್ನ ಹೇಗೆ ನಾಶಪಡಿಸುತ್ತೆ, ಹಾಗೂ ಆ ಜ್ಞಾನಯೋಗವು ನಮ್ಮ ಅಂತರಂಗವನ್ನ ಹೇಗೆ ಬೆಳಗುತ್ತೆ ಅನ್ನೋದನ್ನ ಇದು ನಮ್ಗೆ ಕಲಿಸುತ್ತೆ. ಜ್ಞಾನದ ಸ್ಪಷ್ಟ ಗುರಿ ಇಲ್ಲದೆ ಮಾಡುವ ಕರ್ಮವು ಕೇವಲ ದಣಿವಷ್ಟೇ ಆಗುತ್ತೆ. ನಿಮ್ಮ ಮಾತಿನಲ್ಲಿರೋ ಸತ್ಯವನ್ನ ನಾನು ಗೌರವಿಸ್ತೀನಿ. ಕೇವಲ ವ್ಯಾಕರಣದಿಂದ ಕಾವ್ಯ ಹುಟ್ಟುದಿಲ್ಲ ಅನ್ನೋ ನಿಮ್ಮ ಮಾತು ಅಕ್ಷರಶಃ ಸತ್ಯ. ಅಂತರಂಗದ ಆಂತರಿಕ ಅರ್ಥ ಆಳವಾಗಿದೆ ಮತ್ತು ಆ ಜ್ಞಾನದ ಬೆಳಕು ಅಂತಿಮ ಗುರಿ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ಆದ್ರೆ ಬದುಕು ವಿಪರೀತ ಯಾಂತ್ರಿಕ ಆಗ್ತಾ ಇರೋ, ಗಮನವೆಲ್ಲ ಚದುರಿ ಹೋಗ್ತಾ ಇರೋ
ಇಂದಿನ ಈ ಡಿಜಿಟಲ್ ದಿನಗಳಲ್ಲಿ ಆ ಆಳವಾದ ಅರ್ಥವನ್ನ, ಆ ಜ್ಞಾನದ ಬೆಳಕನ್ನ ತಲುಪಲು ದೈನಂದಿನ ಶಿಸ್ತು ಬಹಳ ಮುಖ್ಯ. ಹೌದು. ಪ್ರತಿದಿನದ ನಿಖರವಾದ ಕರ್ಮಾನುಷ್ಠಾನ ಮತ್ತು ನಿಯಮಗಳ ಪಾಲನೆಯು ಆ ಜ್ಞಾನಕ್ಕೆ ಭದ್ರವಾದ ಕೋಟೆಯನ್ನ ಕಟ್ಟಿಕೊಡುತ್ತೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಸಂಪುಟ 1ರ ಕರ್ಮಯೋಗವು ಸಂಪುಟ 2ರ ಜ್ಞಾನಯೋಗಕ್ಕೆ ಕೇವಲ ದಾರಿದೀಪ ಅಲ್ಲ, ಅದು ವಾಹನವೂ ಹೌದು. ವಾಹನ ಇಲ್ಲದೆ ಗುರಿ ತಲುಪುವುದು ಕಷ್ಟ. ಕರ್ಮದ ಬಲ ಇಲ್ಲದೆ ಜ್ಞಾನವು ಅಡಿಪಾಯ ಇಲ್ಲದ ಮನೆಯಂತೆ, ಮತ್ತು ಮೊದಲೇ ಪ್ರಸ್ತಾಪಿಸಿದಂತೆ ಮಡಕೆ ಇಲ್ಲದ ನೀರಿನಂತೆ ಅನ್ನೋದೇ ನನ್ನ ದೃಢವಾದ ನಿಲುವು. ಕರ್ಮ ಮತ್ತು ಜ್ಞಾನಗಳ ನಡುವಿನ ಈ ಸೂಕ್ಷ್ಮವಾದ ಸಮತೋಲನ, ಪ್ರಾಚೀನ ಮಂತ್ರಗಳ ಹಿಂದಿರುವ ಅಂತರಂಗದ ಶೋಧನೆ ಹಾಗೂ ದೇವರ ಲೀಲೆಗಳ ಹಿಂದಿರುವ ಮನೋವಿಜ್ಞಾನದ ಕುರಿತು ಕೇಳುಗರು ಖಂಡಿತವಾಗಿಯೂ ತಮ್ಮದೇ ಆದ ಸ್ವತಂತ್ರ ನಿಲುವನ್ನು ರೂಪಿಸಿಕೊಳ್ಳಬಹುದು. ಖಂಡಿತ ರೂಪಿಸಿಕೊಳ್ಳಬಹುದು. ವಿಜಯೇಂದ್ರ ರಾಮನಾಥ ಭಟ್ಟರ ಈ ಆಕರ ಗ್ರಂಥದಲ್ಲಿ ಅನ್ವೇಷಿಸಲು ಇನ್ನೂ ಅಗಾಧವಾದ ವಿಸ್ಮಯಕಾರಿಯಾದ ವಿಷಯಗಳಿವೆ. ಇಂದಿನ ನಮ್ಮ ಈ ಚರ್ಚೆಯು ನಿಮ್ಮೆಲ್ಲರ ಸ್ವಂತ ಅಧ್ಯಯನಕ್ಕೆ ಒಂದು ನಾಂದಿಯಾಗಲಿ. ಹೌದು, ಅದೊಂದು ನಾಂದಿಯಾಗಲಿ. ನಾವು ಆರಂಭದಲ್ಲಿ ಮಾತನಾಡಿದ ಆ ಒಡೆದ ಮಡಕೆ ಮತ್ತು ನೀರಿನ ರೂಪಕವನ್ನ ಹಾಗೂ ವ್ಯಾಕರಣ ಮತ್ತು ಕವಿತೆಯ ಹೋಲಿಕೆಯನ್ನ ನೆನಪಿಸಿಕೊಳ್ಳಿ. ನೀವು ಆಕಾರಕ್ಕೆ ಮತ್ತು ಶಿಸ್ತಿಗೆ ಅಂದ್ರೆ ಮಡಕೆ ವ್ಯಾಕರಣಕ್ಕೆ ಮೊದಲು ಪ್ರಾಮುಖ್ಯತೆ ನೀಡ್ತೀರೋ, ಅಥವಾ ನೇರವಾಗಿ ಜ್ಞಾನವೆಂಬ ಸೌಂದರ್ಯವನ್ನ ಅಂದ್ರೆ ಆ ನೀರು ಕವಿತೆಯನ್ನ ಹುಡುಕ್ತಿರೋ, ಅಥವಾ ಜ್ಞಾನವನ್ನ ಭದ್ರವಾಗಿ ಹಿಡಿದಿಡಲು ನಿಮ್ಮದೇ ಆದ ಹೊಸ ಆಚರಣೆಯ ಮಡಕೆಯನ್ನ ನಿರ್ಮಿಸ್ಕೊಳ್ತೀರೋ ಅನ್ನೋದು ನಿಮ್ಮ ಅಂತರಂಗದ ಆಯ್ಕೆಗೆ, ನಿಮ್ಮ ಸ್ವಭಾವಕ್ಕೆ ಬಿಟ್ಟ ವಿಚಾರ. ಎರಡೂ ಮಾರ್ಗಗಳು ಅಂತಿಮವಾಗಿ ಭಗವಂತನೆಡೆಗೆ ಕೊಂಡೊಯ್ತವೆ. ಖಂಡಿತವಾಗಿ. ಈ ಸುಂದರವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.